ಮುಜ್ಜು ಮೊದಲ ಓವರ್ ಆರ್ಕೆ ಭಾಗದಲ್ಲಿ ಮೊದಲ ಸೆಟ್ 2 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡದ ಮತ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಮುಸಾಬಾಯ್ ಒಂದೇ ಎಂಡಿಂದ ಆಡಿಸಿ ಏಕೆಂಡ್ ಸಿಕ್ಕಿಲ್ಲ. ಎಸ್ ಮೊದಲ ಓವರ್ ಆಘಾತ ಹಜೀಜ್ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಇವಾಗ ಸಲೀಂ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. 2-1 ಇವಾಗ ಜೋಹರ್ ಖುರೈಶಿ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ರಾಯಲ್ ದಿಲ್ಸೆ ಆಟಗಾರನ ಗಮನಿಸಿದರೆ ಬೌಲಿಂಗ್ ವಿಭಾಗದಲ್ಲಿ ಮುಜು ವಿಕೆಟ್ ಕೀಪರ್ ಆಗಿ, ಅಜೀಜ್ ಹಾಗೆ ರಹೀಂ, ತಜು, ಅಲ್ಲಿ ಆಯೋಜಕರು ದಯವಿಟ್ಟು ಮುಂದಿನ ಪಂದ್ಯಕ್ಕೆ ಸೂಚನೆ ಕೊಡಿ. ಟಾಸ್ ಕಾರ್ಯಕ್ರಮನ ಮುಕ್ತಾಯ ಮಾಡಿ ಅಂತ ಕೇಳಿಕೊಳ್ತೇವೆ ನಾವು. ಜೈ ಹಿಂದ್ ಟಾಸ್ ವಿನ್ ಆಗಿದೆ. ಜೈ ಹಿಂದ್ ಮತ್ತೆ ಅರ್ಫಾ ಕಿಂಗ್ಸ್. ಜೈ ಹಿಂದ್ ಟಾಸ್ ವಿನ್ ಎಲೆಕ್ಟ್ರಿಕ್ ಟು ಫೀಲ್ಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜೈ ಹಿಂದ್ ಮತ್ತು ಅರ್ಫಾ ಕಿಂಗ್ಸ್ ರೆಡಿ ಇರಬೇಕಂತ ಕೇಳಿಕೊಳ್ತಾ ಇದ್ದೇವೆ ನಾವು. ಮತ್ತೊಂದು ಉದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಇವಾಗ AB ಬಾಯ್ಸ್. ರಾಯಲ್ ದಿಲ್ಸೆ ದಯವಿಟ್ಟು ನೋಡಿ, ಆಡುವಂತವ್ರು ದಯವಿಟ್ಟು ಬೇಗ ಮ್ಯಾಚ್ ಮುಗಿಸ್ಕೊಡಿ ಸರ್ ಪ್ಲೀಸ್. ಬೇಗ ಆಡಿಸಿ ಮುಸಾ. ಆಜಾ ಜವಾಹರ್ ಜಲ್ದಿ. ರಹೀಂ ಡಗೌಟಿಗೆ ಬನ್ನಿ. ಜೈ ಹಿಂದ್ ಶಿವಮೊಗ್ಗ ಡಗೌಟಿಗೆ ಬನ್ನಿ. ಜೈ ಹಿಂದ್ ಶಿವಮೊಗ್ಗ ಡಗೌಟಿಗೆ ಬನ್ನಿ. ಪ್ಲೇಯರ್ಸು ಫೀಲ್ಡಿಂಗ್ ಹೋಗಬೇಕು, ಬೇಗ ಬನ್ನಿ. ಬಹಳ ಉತ್ತಮ ನೋಡುತ್ತಾ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ತಂಡದ ಮತ್ತೆ ಇವಾಗ 3ಕ್ಕೆ ತಲುಪ್ತಾ ಇದೆ. ಬಹಳ ಉತ್ತಮ ನೋಡುತ್ತಾ ತನ್ಮೂಲಕ ಇವಾಗ ಡೀಪ್ ಸ್ಕ್ವೇರ್ ಲೆಗ್ ಸೀಮಾರೇಖೆಯಲ್ಲಿ ಬೌಂಡ್ರಿ 4 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 7ಕ್ಕೆ ತಲುಪ್ತಾ ಇದೆ 2ನೇ ಓವರ್ ಚಾಲ್ತಿಯಲ್ಲಿ. ಸಲೀಂ ಜಲ್ದಿ. ಶಾರ್ಟ್ ಆಗಿ ಬೀಳ್ತಾ ಇದೆ, ಮತ್ತೆ ಬೀಸುವಂತ ಪ್ರಯತ್ನ. ವೈಟ್ ಬಾಲ್ ಸೂಚನೆ ಬರ್ತಾ ಇದೆ ನಿರ್ಣಾಯಕರಿಂದ. ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ. ತಂಡದ ಮತ್ತೆ ಇವಾಗ 8. ಶಾರ್ಟ್ ಆಗಿ ಬೀಳ್ತಾ ಇದೆ, ಮತ್ತೆ ಪುಲ್ ಮಾಡುವಂತ ಪ್ರಯತ್ನ ಡೀಪ್ ಸ್ಕ್ವೇರ್ ಭಾಗದಲ್ಲಿ. ತನ್ಮೂಲಕ ಇವಾಗ ಕೇವಲ ಒಂದು ಓಟ ಮಾತ್ರ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 9. ಫೈರೋಜ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಬಹಳ ಉತ್ತಮ ಕ್ಷೇತ್ರ ರಕ್ಷಣೆಯನ್ನು ಫೈರೋಜ್ ಮಾಡ್ತಾ ಇದ್ದಾರೆ. ಮತ್ತೆ ರಹೀಂ ವೈಡ್ ಬಾಲ್ ಅನ್ನುವಂಥ ಸೂಚನೆ ಬರ್ತಾ ಇದೆ ನಿರ್ಣಾಯಕರಿಗೆ. ನಿರ್ಣಾಯಕರ ಮುಖಾಂತರವಾಗಿ ತಂಡದ ಮತ್ತೆ ಇವಾಗ 10 ಮೊದಲ ದಶಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ AB ಬಾಯ್ಸ್. ಮತ್ತೆ ವೈಡ್ ಬಾಲ್
ನಾಡು ರಾತ್ರಿಯಲ್ಲಿ ಮೂಸಾಯಿ ಅವರಿಗೆ ಯೋಗ ಯೋಗ. ಬ್ಯಾಕ್ ಟು ಬ್ಯಾಕ್ ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ರಹೀಂ ಓವರ್ನಲ್ಲಿ ತಂಡದ ಮೊತ್ತ 11. ಈತ ನಡುವೆ ಲೆಗ್ ಸ್ಟೇಕ್ ಹೊರ ಭಾಗದಲ್ಲಿ ಹಾದು ಹೋಗುವಂತ ಚೆಂಡಿಗೆ ಬಹಳಷ್ಟು ಹೊಡೆತವನ್ನು ದಾಖಲಿಸಿದ್ರು. ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮತ್ತೆ ಇವಾಗ 12ಕ್ಕೆ ತಲುಪ್ತಾ ಇದೆ ಕೂಡ. ಮತ್ತೆ ಬೀಸುವಂತ ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ದಾರೆ. ತನ್ಮೂಲಕ ಸೀಮಾರಕ್ಕೆ ಅಂಚನ ಕಂಡುಕೊಳ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ ಕೂಡ. 2 ಓವರ್ ಮುಕ್ತಾಯಕ್ಕೆ 16 ಓಟವನ್ನು ದಾಖಲಿಸ್ತಾ ಇದ್ದಾರೆ ಬಿ ಬಾಯ್ಸ್. ವರ್ಷದಲ್ಲಿ ದಯವಿಟ್ಟು ಹೊಸ ಆಟಗಾರ ಇವಾಗ ಮುಜುಬಾಯಿ ಅಂಕಗಳ ಭಾಗದಲ್ಲಿ, SCR ಭಾಗದಲ್ಲಿ ಹಬೀಬ್ ಮೊದಲ ಎಸೆತ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ತಾ ಇದೆ. ಹಬೀಬ್ ಟು ಮುಜು. ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟು ಉತ್ತಮ ರೀತಿಯ ಸಹಕಾರ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಶಿವಮೊಗ್ಗ ಜಿಲ್ಲೆ ಸಬ್ ಡಿವಿಷನ್ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿರ್ತಕ್ಕಂಥ ಶ್ರೀಯುತ ಬಾಬು ಅಂಜನಪ್ಪ ಸರ್ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೋಲಬೈಲ್ ಫ್ರೆಂಡ್ಸ್ ಕ್ಲಬ್ಸ್ ಪರವಾಗಿ ಬಹಳಷ್ಟು ಮಂದಿ ಪೊಲೀಸ್ ಇಲಾಖೆಯವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಾಕಷ್ಟು ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಆ ಪೈಕಿಯಲ್ಲಿ ನಾವು ಕಂಡ ಹಾಗೆ ನಮ್ಮ ಸೂಪರಿಂಟೆಂಡೆಂಟ್ ಪೊಲೀಸ್ ಆಫ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ GK ಮಿಥುನ್ ಕುಮಾರ್ ಸರ್ ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ಅನಿಲ್ ಕುಮಾರ್ ಬೊಮ್ರೆಡ್ಡಿ ಅವರು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇನ್ನೂ ಕೂಡ ಬಹಳಷ್ಟು ಮಂದಿ ಪೊಲೀಸ್ ಇಲಾಖೆಯವರು, ನಮ್ಮ ತುಂಗಾನಗರ ಪೊಲೀಸ್ ಠಾಣೆಯ ಸರ್ವ ಸದಸ್ಯರು ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಬಯಸ್ತಾ ಇದ್ದೇವೆ. ನಮ್ಮ ಈ 4 ದಿನಗಳ ಕಾಲ ಸಾಗುವಂತಹ ಹಗಲು ರಾತ್ರಿಯ ಪಂದ್ಯಾಕೂಟಕ್ಕೆ ಬಹಳಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡಮಾಡಿರ್ತಕ್ಕಂಥವರು ಪ್ರಸ್ತುತ ಈ ಪರಿಸ್ಥಿತಿಗೆ ನಮ್ಮ ಕರೆಗೆ ಹೋಗೊಟ್ಟುಕೊಂಡು ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ನಮ್ಮ ಜೊತೆಗೆ ಕಳೀತಾ ಇರ್ತಕ್ಕಂಥ ನಮ್ಮ ಪ್ರೀತಿಯ ಬಾಬು ಅಂಜನಪ್ಪ ಸರ್ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಸ್ಕೋರ್ ಕೂಡ ಮುಕ್ತಾಯ. ಇಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 29. 30ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಇವಾಗ ರಾಯಲ್ ದಿಲ್ಸೆ ಇಮಿಡಿಯೇಟ್ಲಿ ಓಪನರ್ಸ್ ಕಣಕ್ಕಿಳಿಬೇಕು. ರಾಯಲ್ ದಿಲ್ಸೆ, ಅದೇ ರೀತಿಯಾಗಿ ಎಬಿ ಬಾಯ್ಸ್ ಕ್ಷೇತ್ರ ಇಮಿಡಿಯೇಟ್ಲಿ ಜಮಾವಣೆ ಮಾಡಿಕೊಳ್ಳಿ. ಇದಾದ ನಂತರದ ಪಂದ್ಯ ದಯವಿಟ್ಟು ಆಡುವಂತಹ ಆಟಗಾರರ ಗಮನಕ್ಕೆ ನೀವು ಸರ್ವ ಸಿದ್ಧತೆಯಲ್ಲಿ ಇರಬೇಕು ಅನ್ನೋದು ಕೇಳಿಕೊಳ್ತಾ ಇದ್ದೇವೆ ನಾವು. ओके मुझे पिटी करो टाइम है बात कर लो
ಎರಡನೇ ಇನ್ನಿಂಗ್ಸ್ ಆರಂಭವನ್ನು ಕಂಡುಕೊಂಡಿದೆ. ಸಾದಿಕ್ ಮತ್ತು ತಜ್ಜು ಆರಂಭಿಕ ಆಟಗಾರರು. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ. ಹಲೋ, ನಮ್ಮ ಈ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪಂದ್ಯಾಕೂಟಕ್ಕೆ ನಮಗೆ ಸಂಪೂರ್ಣ ಸಹಕಾರ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಊರಮನೆಯ ಗ್ರಾಮಸ್ಥರು ಒಂದು ಭಾಗದಲ್ಲಾಗಿದ್ರೆ, ಮತ್ತೊಂದು ಭಾಗದಲ್ಲಿ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಂದು ತಂಡದ ಆಟಗಾರರು ಕೂಡ ನಮಗೆ ಬಹಳಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆ ಮತ್ತು ಅಭಿನಂದನೆ ಸಮರ್ಪಿಸಿಕೊಳ್ತಾ, ನಮಗೆ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಈ ಪರಿಸರದ ಪೊಲೀಸ್ ಇಲಾಖೆಯವರನ್ನ ಖಂಡಿತವಾಗಿ ನಾವು ಕೊಂಡಾಡಬೇಕಾಗುತ್ತೆ. ನಮ್ಮ ಶಿವಮೊಗ್ಗ ಜಿಲ್ಲೆಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿರ್ತಕ್ಕಂಥ ಶ್ರೀಯುತ ಜಿ.ಕೆ. ಮಿಥುನ್ ಕುಮಾರ್ ಸರ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರ ಜೊತೆಗೆ ನಮ್ಮ ಶ್ರೀಯುತ ಅನಿಲ್ ಕುಮಾರ್ ಸರ್ ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರ ಜೊತೆಗೆ ಮತ್ತೊಬ್ಬರು ಶ್ರೀಯುತ ಕಾರ್ಯಪ್ಪ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಲೋ 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 ಅಲ್ಲಿ ಮುಂದಿನ ಪಂದ್ಯಕ್ಕೆ ಆಡುವಂಥ ತಂಡಗಳು ರೆಡಿ ಇರಬೇಕು ನೋಡಿ. ಹಾಗೆ ನಮ್ಮ ಈ ಒಂದು ಪಂದ್ಯಕೂಟಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ತುಂಗಾನಗರ ಪೊಲೀಸ್ ಸ್ಟೇಷನ್ನಿನ ಸರ್ವ ಸದಸ್ಯರ ಜೊತೆಗೆ ಕೆ.ಟಿ. ಗುರುರಾಜ್ ಕರ್ಕಿ ಸರ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ತುಂಗಾನಗರ ಪೊಲೀಸ್ ಠಾಣೆ ಶಿವಮೊಗ್ಗ ಟೌನ್ ಅವರಿಗೆ ಕೂಡ ನಾವು ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಶ್ರೀಯುತ ಬಾಬು ಆಂಜನಪ್ಪ ಸರ್ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಬ್ ಡಿವಿಷನ್ ಅವರಿಗೂ ಕೂಡ ನಾವು ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀಯುತ ಕಾರ್ಯಪ್ಪ ಸರ್ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶಿವಮೊಗ್ಗ ಅವರಿಗೂ ಕೂಡ ನಾವು ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಹೀಗೆ ನಮಗೆ ಬಹಳಷ್ಟು ಮಂದಿ ಪೊಲೀಸ್ ಇಲಾಖೆಯವರು ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ಒಂದು ಸಹಕಾರದಿಂದ, ಬೆಂಬಲದಿಂದ, ಪ್ರೋತ್ಸಾಹದಿಂದ ಸಾಗ್ತಾ ಇರತಕ್ಕಂಥ 4 ದಿನಗಳ ಹಗಲು ಮತ್ತು ರಾತ್ರಿಯ ಕ್ರಿಕೆಟ್ ಪಂದ್ಯಾಕೂಟ ಆಗಿರುತ್ತೆ. ಇದು ರಾಜ್ಯ ಮಟ್ಟದ ಟೂರ್ನಮೆಂಟ್ ಇವತ್ತಿನ ದಿನದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗ್ತಾ ಇದ್ರೆ ಖಂಡಿತವಾಗ್ಲೂ ಸೂಳೆಬೈಲು ಪರಿಸರದಲ್ಲಿ ಸಾಗ್ತಾ ಇದ್ರದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಹಕಾರವನ್ನು ಕೊಡಮಾಡಿರ್ತಕ್ಕಂಥವ್ರು ಇವರೆಲ್ಲರೂ ಕೂಡ. ಹಾಗೆ ಇವರ ಜೊತೆಗೆ ನಮ್ಮ ಪ್ರೀತಿಯ ಹಸೈನ್ ಲಾಯರ್ ಅವರು ಕೂಡ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಸಮೀಲರ್ ಅವರು ಕೂಡ ನಮ್ಮ ಮಕ್ಕಾ ಮಸ್ಜಿದ್ ಪ್ರೆಸಿಡೆಂಟ್ ಅವರು ಕೂಡ ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಸಾದಿಕ್ ಕೆ.ಕೆ. ಕೌಸರ್ ಸೆಕ್ರೆಟರಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡಮಾಡಿರ್ತಕ್ಕಂಥವ್ರು. ಹಾಗೆ ಶ್ರೀಯುತ ಮುಜೀಬ್ರವರು ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ 35 ವಾರ್ಡ್ ಇವರು ಕೂಡ ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹಾಗೆ ಕಾಸಿಂ ಅಲಿ ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹಾಗೆ ಕಲೀಂ ಪಾಷಾ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಜಾಕಿರ್ ಬಾಯ್ ಇರ್ಬೋದು, ಸಲೀಂ ರವರು ಇರ್ಬೋದು, ಹರಂ ಖಾನ್ ಅವರು ಇರ್ಬೋದು, ಅನೀಸ್ ಪಾಷಾ ಅವರು ಇರ್ಬೋದು, ಅದೇ ರೀತಿಯಾಗಿ ಸಲೀಂ ಅವರು ಇರ್ಬೋದು, ಅಯ್ಯೂಬ್, ನಮ್ಮ ಮಸೂದ್ ಬಾಯ್ ಇರ್ಬೋದು, ನಸ್ರು ಹಾಗೂ ನಯಾಜ್, ಮೂಸಾ ಅಂಡ್ ಬಾಜು, ಸಲೀಂ, ಸಾದಿಕ್, ಮನ್ಸೂರ್, ಅಜೀಜ್, ಇರ್ಫಾನ್, ಇಮ್ರಾನ್, ಜೆಸಿಬಿ, ನಸ್ರುಲ್ಲಾ, ಹಾಗೆ ಸನತಾ ಕೋಡೂರು, ಸುಲ್ತಾನ್, ಅತಿಶಾಮ್, ಅಮ್ಜಾದ್, ಇರ್ಫಾನ್, ಸಜಾದ್, ರಿಯಾಜ್, ಶಾಹಿದ್, ಹೀಗೆ ಬಹಳಷ್ಟು ಮಂದಿ ಪ್ರತಿಯೊಬ್ಬರ ಒಂದು ಸಾರಥ್ಯದಲ್ಲಿ ಸಾಗ್ತಾ ಇರ್ತಕ್ಕಂಥ ಪಂದ್ಯ ಇದು. ಈ ಪಂದ್ಯಾಕೂಟ 4 ದಿನಗಳ ಕಾಲ ಸಾಗಿದ್ರೆ ಇದಕ್ಕೆ ಆಯೋಜಕರಾಗಿ ಸೂಳೆಬೈಲ್ ಫ್ರೆಂಡ್ಸ್ ಅನ್ನುವಂಥ ಒಂದು ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತುಕೊಂಡಿರ್ತಕ್ಕಂಥವ್ರು. ಹಾಗೆ ಈ ಒಂದು ಪಂದ್ಯಾಕೂಟಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರವನ್ನು ಕೊಡಮಾಡಿದ ಪ್ರತಿಯೊಬ್ಬರಿಗೂ ಕೂಡ ನಾವು ಸೂಳೆಬೈಲ್ ಫ್ರೆಂಡ್ಸ್ ಪರವಾಗಿ ಕೃತಜ್ಞತೆ ಮತ್ತು
ಅಭಿನಂದನೆಯನ್ನ ಸಮರ್ಪಿಸಿಕೊಂಡವರಿದ್ದೇವೆ. ಊರ ಮನೆಯ ಗ್ರಾಮಸ್ಥರು ಕಳೆದ 2 ದಿನ ನಿನ್ನೆಯಿಂದಲೂ ಕೂಡ ಈ ಒಂದು ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ತಮ್ಮೆಲ್ಲ ಕಾಯಕವನ್ನು ಬದಿಗೊತ್ತಿ ಒಂದು ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ನಮ್ಮ ಸೂಳೆಬೈಲು ಪರಿಸರದ, ಶಿವಮೊಗ್ಗ ಪರಿಸರದ ಪ್ರತಿಯೊಬ್ಬ ಕ್ರೀಡಾ ಪ್ರೇಕ್ಷಕರಿಗೂ ಕೂಡ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಬಯಸ್ತಾ ಇದ್ದೇವೆ. ಇನ್ನು ಈ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಕೂಡ ತಾವು ಜೊತೆಗೆ ಹೊನ್ನಾಳಿಯ ತಂಡ ಕೂಡ ಇಲ್ಲಿ ಪಂದ್ಯವನ್ನಾಡಿದೆ. ಉಜಿರೆ ಬೆಳ್ತಂಗಡಿ ಪರಿಸರದ ಕಕ್ಕಂಜ ತಂಡ ಕೂಡ ಇಲ್ಲಿ ಪಂದ್ಯವನ್ನಾಡಿದೆ. ಹಾಗೆ ಬೆಂಗಳೂರಿನ ಬೆಲ್ಸ್ಟಾರ್ ತಂಡ ಕೂಡ ಇಲ್ಲಿ ಪಂದ್ಯವನ್ನಾಡಿರುತ್ತೆ. ಈ ರೀತಿಯಾಗಿ ಬಹಳಷ್ಟು ತಂಡಗಳು ಇಲ್ಲಿ ಪಂದ್ಯವನ್ನಾಡಿದರೆ ನಾಳೆಯ ದಿನಗಳ ಕೂಡ ರಾಜ್ಯದ ಕೆಲವು ಶ್ರಾಂತ ತಂಡಗಳು ಇಲ್ಲಿ ಪಂದ್ಯವನ್ನಾಡುತ್ತೆ. ಜೈ ಕರ್ನಾಟಕ ಬೆಂಗಳೂರು ಪಂದ್ಯವನ್ನಾಡುತ್ತೆ. ಅದರ ಜೊತೆಗೆ ಜಾನ್ಸನ್ ಕುಂದಾಪುರ ಕೂಡ ಈ ಪಂದ್ಯಾವಳಿಯಲ್ಲಿ ಪಂದ್ಯಾಟವನ್ನು ಆಡ್ತಾರೆ. ಜೊತೆಗೆ ಮಚ್ಚಿ ಬೆಂಗಳೂರು ಈ ಪಂದ್ಯಾಟದಲ್ಲಿ ಪಂದ್ಯಾವಳಿಯನ್ನು ಆಡ್ತಾ ಇದ್ದಾರೆ. ಈ ರೀತಿಯಾಗಿ ಬಹಳಷ್ಟು ಹೆಸರಾದ ತಂಡಗಳನ್ನ ಇರುವಿಕೆಯನ್ನು ತೋರ್ಪಡಿಸತಕ್ಕಂಥ ಟೂರ್ನಿಮೆಂಟ್ ಕೂಡ ಇದು. ಹಾಸನಾಂಬ ತಂಡ ನಾವು ಕಂಡ ಹಾಗೆ ಮೊದಲ ದಿನಗಳಲ್ಲಿ ರಾಜ್ಯದಲ್ಲಿ ಬಹಳಷ್ಟು ಸದ್ದನ್ನು ಮಾಡಿರ್ತದೆ ತಂಡ ಕೂಡ. ಆರಂಭಿಕ ದಿನಗಳಲ್ಲಿ ಬಹುಶಃ ಇವತ್ತು ರಾಜ್ಯದಲ್ಲಿ ಅಕ್ಷಯ್ ಸಿಕ್ಕೆ ಮತ್ತು ಪುರುಷಿ ಅಂತ ಮಹಾನ್ ಆಟಗಾರರನ್ನ ರಾಜ್ಯಕ್ಕೆ ಪರಿಚಯಿಸಿದಂಥ ತಂಡ ಕೂಡ ಆಗಿರುತ್ತೆ. ಅದು ತಮ್ಮ ಅದ್ಭುತವಾಗಿರ್ತಕ್ಕಂಥ ಪ್ರದರ್ಶನದ ಮುಖಾಂತರವಾಗಿ ರಾಜ್ಯದ ಹೆಸರಾಂತ ತಂಡಗಳ ಕದವನ್ನು ತಟ್ಟಿರ್ತಕ್ಕಂಥ ಆಟಗಾರರು ಹಾಸನದ ಹೆಮ್ಮೆಯ ಪುತ್ರ ಪುರುಷಿ ಮತ್ತು ಅಕ್ಷಯ್ ಸಿಕೆ. ಈ ರೀತಿಯ ಮಹಾನ್ ಆಟಗಾರರ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ತಂಡ ಕೂಡ ಹಾಸನದ ಹಾಸನಾಂಬ ತಂಡ ಕೂಡ ಇಲ್ಲಿ ಪಂದ್ಯವನ್ನಾಡಿದೆ. ಆ ನಿಟ್ಟಿನಲ್ಲಿ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಪ್ರತಿಯೊಂದು ತಂಡದ ಆಟಗಾರರಿಗೆ, ಮಾಲಕರಿಗೆ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ 4 ದಿನದ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಬರದೇ ಇರುವ ಹಾಗೆ ಈ ಕಾರ್ಯಕ್ರಮವನ್ನ ಈ ಪರಿಸರದ ಕ್ರಿಕೆಟ್ ಅಭಿಮಾನಿಗಳ ಜೊತೆಗೆ ಆಟಗಾರರು ಕೂಡ ಯಶಸ್ವಿಗೊಳಿಸಿಕೊಡಬೇಕು ಅನ್ನೋದು ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ದಿನದಲ್ಲಿ ಈ ರೀತಿಯ ಪರಿಸರಗಳಲ್ಲಿ ಈ ರೀತಿಯ ಟೂರ್ನಮೆಂಟ್ ಆಯೋಜನೆ ಮಾಡುವುದು ತುಂಬಾ ಕಷ್ಟಕರವಾಗಿರ್ತಕ್ಕಂಥ ವಿಚಾರ. 11 ರನ್ಸ್ ರಿಕ್ವೈರ್ಡ್ ಸರ್. 11 ರನ್ ಬೇಕು ನೋಡಿ. ಎಸ್, ಆಯೋಜಕರಾಗಿ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಪಂದ್ಯಾಕೂಟದ ಯಶಸ್ವಿಯಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥವ್ರು ಜೋಹರ್ ಖುರೇಶಿ ಅವರು ಕೂಡ ಒಬ್ರು. ಖಂಡಿತವಾಗ್ಲೂ ಇವರೆಲ್ಲರ ಒಂದು ಹಗಲು ರಾತ್ರಿಯ ಪರಿಶ್ರಮದವರೆಗೆ ಸಾಗ್ತಾ ಇರ್ತಕ್ಕಂಥ ಒಂದು ಪಂದ್ಯ ಇದು. ಈ ರೀತಿಯ ಪಂದ್ಯಾಟವನ್ನು ಇವತ್ತಿನ ದಿನ ಆಯೋಜನೆ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ತುಂಬಾ ಕಷ್ಟಕರವಾಗಿರ್ತಕ್ಕಂಥ ವಿಚಾರ. ಅಂತದ್ರಲ್ಲಿ ಈ ರೀತಿಯ ಒಂದು ಪಂದ್ಯಾಟವನ್ನು ಇವತ್ತಿನ ದಿನ ಆಯೋಜನೆ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಸೂಳೆಬೈಲು ಫ್ರೆಂಡ್ಸ್ಗೆ ಅಭಿನಂದನೆ ಸಮರ್ಪಿಸಿಕೊಳ್ಬೇಕಾಗುತ್ತೆ. ಕಳೆದ 4-5 ವರ್ಷಗಳ ಹಿಂದೆ ಇದೇ ಅಂಕಣದಲ್ಲಿ ಕೊರೋನಾ ಅನ್ನುವಂಥ ಒಂದು ಮಹಾಮಾರಿಯ ನಡುವೆ ಇಲ್ಲಿ 4ನೇ ಆವೃತ್ತಿಯನ್ನ ಇದೇ ಸೂಳೆಬೈಲು ಫ್ರೆಂಡ್ಸ್ ಆಯೋಜನೆ ಮಾಡಿದ್ರು. ಅವತ್ತು ಹಗಲು ರಾತ್ರಿಯ ಪಂದ್ಯಾಟವಾಗಿತ್ತು. ಆದರೆ ಕಾರಣಾಂತರದಿಂದ ಅದು ಕೇವಲ ಹಗಲಿನ ಪಂದ್ಯಾಟವಾಗಿ ಸಾಗಿತ್ತು. ಆದರೆ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಬರದೇ ಇರುವ ಹಾಗೆ ಆಗಮಿಸಿದ ಪ್ರತಿಯೊಂದು ತಂಡದ ಆಟಗಾರರಾಗಿರ್ಬೋದು, ನಮ್ಮ ಈ ಪರಿಸರ